ನಮಸ್ತೆ. ಆರಾಮ್ ಸರ್, ನೀವ್ ಹೇಗಿದ್ದೀರಾ? ಬಿಗ್ ಬಾಸ್ ಬಗ್ಗೆ ಬೇಡ ಇಲ್ಲಿ. ಬೇಡ ಸರ್. ಇಲ್ಲ ಸರ್, ಲಾಸ್ಟ್ ಟೈಮ್ ಇತ್ತು, ಬಟ್ ನನಗೂ ಬೇಡ ಅನ್ಸುತ್ತೆ ಸರ್. ಯಾಕಂದ್ರೆ ಅಲ್ಲಿರೋದಕ್ಕೆ ಆಗಲ್ಲ, ನಾವು ಲಾಯಕ್ಕಿಲ್ಲ ಅಲ್ಲಿರೋದಕ್ಕೆ, ಆಗಲ್ಲ, ಕಷ್ಟ. ಬೇಡಾಗಿ ಇರೋಣ, ಬಿಗ್ ಬಾಸ್ ಬೇಡ. ಅರ್ಜುನ್ ಜನ್ಯ ಅವರು ಇಸ್ ಮೈ ಬ್ರದರ್, ಒಂದು ಫ್ಯಾಮಿಲಿ ಫ್ರೆಂಡ್. ಅವ್ರ ಕಡೆಯಿಂದ ಸ್ಟಾರ್ಟ್ ಆಗಿದ್ದಂಥ ಸಿನಿಮಾ ಇದು. ಪ್ರೀತಿಯ ರಾಯಭಾರಿ ನನ್ನ ಮೊದಲನೇ ಸಿನಿಮಾ ಕೂಡ ಅವ್ರ ಕಡೆಯಿಂದನೇ ಆಗಿದ್ದು, ಎರಡನೇ ಸಿನಿಮಾ ಕೂಡ ಅವ್ರ ಕಡೆಯಿಂದನೇ ಆಗಿದ್ದು. ಆ ರೀತಿ ಸ್ಟಾರ್ಟ್ ಆಯಿತು. ಫಸ್ಟು ನನ್ನನ್ನು ನೋಡ್ಕೊಂಡಾಗ ಹೇಗಿತ್ತು ಅಂತಂದರೆ, ಸಿನಿಮಾ ಶೂಟಿಂಗ್ ಟೈಮಲ್ಲಿ ನನ್ನ ಗೆಟಪ್ಪು, ನನ್ನ ಅವತಾರ ನೋಡಿ ನಮ್ಮ ಮನೇಲೇ ಬೈತಿದ್ರು, ಏನೋ ಹಿಂಗಿದೆಯಾ ಹುಚ್ಚಿನ ಥರ ಅಂತನೋರು. ಬಟ್ ಟ್ರೈಲರ್ ರಿಲೀಸ್ ಆಗಿ ಈ ರೆಸ್ಪಾನ್ಸ್ ನೋಡ್ದಾದ್ಮೇಲೆ ಅನಿಸ್ತಿದೆ, ಆ ಗೆಟಪ್ಗೆ, ಆ ಕಷ್ಟಪಟ್ಟಿದ್ದ ದಿನಗಳಿಗೆ ಇವತ್ತು ಒಂದು ಪ್ರತಿಫಲ ಸಿಕ್ಕಿದೆ ಅನ್ಸುತ್ತೆ. ತುಂಬ ಖುಷಿ ಆಗ್ತಿದೆ. ಆ ಕ್ರೈಮ್ ಬಗ್ಗೆ ಅನ್ನೋದಕ್ಕಿಂತ ಒಂದು ಪ್ರಾಪರ್ ಕಲ್ಟ್ ಸಿನಿಮಾ, ಮತ್ತು ಈಗಿನ ಟ್ರೆಂಡ್ ಏನಾಗ್ತಿದೆ ಅದನ್ನ ಬಿಟ್ಟು ಮಾಡಿರುವಂಥ ಒಂದು ಸಿನಿಮಾ ಅಂತ ಹೇಳ, ಒಂದು ವಿಭಿನ್ನ ಪ್ರಯತ್ನ ಅಂತ ಹೇಳ್ಬೋದು. ಒಳ್ಳೆ ಕ್ವಾಲಿಟಿ ಸಿನಿಮಾ. ಈ ಕಲ್ಟ್ ಅಂದಿದ ತಕ್ಷಣ ಎಲ್ಲರೂ ಏನಾಗುತ್ತೆ, ಈಗ ಮಾಸ್ ಕಮರ್ಷಿಯಲ್ ಕಲ್ಟ್ ಅಂದಿದ ತಕ್ಷಣ ಎಲ್ಲ KGF ಈ ಥರ ಹೋಗ್ತಾರೆ, ಪ್ಯಾಟ್ರನ್ ಹೋಗ್ತಾರೆ. ಆ ಕಲರ್ ಟೋನ್ ಇರ್ಬೋದು, ಕ್ಯಾಮ್ರಾ ವರ್ಕ್ಸ್ ಇರ್ಬೋದು, ಎಲ್ಲದರಲ್ಲೂ. ಬಟ್ ಈ ಸಿನಿಮಾದಲ್ಲಿ ಒಂದು ಡಾರ್ಕ್ ಶೇಡ್ ಸಿನಿಮಾನ ಬ್ರೈಟ್ ಆಗಿ ತೋರಿಸಿದ್ರೆ ಹೇಗಿರುತ್ತೆ ಅನ್ನೋದನ್ನ ಟ್ರೈ ಮಾಡಿದ್ದೀವಿ. ಈ ಸಿನಿಮಾಗೂ ನನ್ನ ಮೊದಲನೇ ಸಿನಿಮಾಗೂ ಹೋಲಿಕೆನೇ ಇಲ್ಲ. ಬಿಕಾಸ್ ಅದು ಫುಲ್ ಪ್ಲಸ್ಸು ಮೈನಸ್. ಹೇಗೆ ಅಂದರೆ, ಪ್ಲಸ್ಸು ಮೈನಸ್ ಇದ್ದರೆ ಒಂದು ಸಿನಿಮಾನ ಥರ, ಹೇಗೆ ಪ್ರೀತಿ ಮತ್ತು ದ್ವೇಷ, ಫೈಟ್ಸು, ಸಾಂಗ್ಸ್ ಎಲ್ಲ ಇದ್ದರೆ ಒಂದು ಸಿನಿಮಾ ಅಂತ ಅನ್ಸ್ಕೊಳ್ಳುತ್ತೆ. ಬಟ್ ಈ ಸಿನಿಮಾದಲ್ಲಿ ಎಲ್ಲ ಒಂದು ನೆಗೆಟಿವ್ ಕ್ಯಾರೆಕ್ಟರ್ಸ್ನ ಇಟ್ಕೊಂಡು ಪ್ಲಸ್ ಆಗಿ ತೋರ್ಸೋಕೆ ಹೊರಟಿದ್ದಾರೆ. ತುಂಬ ಚಾಲೆಂಜಿಂಗ್ ಆಗಿದೆ. ಈ ಥರ ಸಬ್ಜೆಕ್ಟ್ಸ್ನ ತೊಗೊಳೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಬಟ್ ಗೊತ್ತಿಲ್ಲದ್ರೆ ಈಸಿಯಾಗಿ ತೊಗೊಂಬಿಟ್ಟೆ, ಮಾಡ್ತಾ ಮಾಡ್ತಾ ಕಷ್ಟ ಅನಿಸ್ತು, ಮಾಡಾದ್ಮೇಲೆ ಇವಾಗ ಇಷ್ಟ ಆಗ್ತಾ ಇದೆ. ಇನ್ನು ಫೀಲಿಂಗ್ಸ್ ಚೇಂಜ್ ಆದಕ್ಕಿಂತ, ಒಂದು ಸಿನಿಮಾ ಇಂಡಸ್ಟ್ರಿಗೆ ಒಂದು ಆ್ಯಕ್ಟರ್ ಆಗಿ ಬರ್ತೀನಿ ಅಂದಾಗ ಎಲ್ಲ ಥರ ಪ್ರಿಪ್ರೇಷನ್ಸ್ ಇರಲೇಬೇಕು. ನಾನು ಫೈಟ್ ಮಾಡೋಕ್ಕೆ ಬರಲ್ಲ, ನನಗೆ ಆ್ಯಕ್ಟ್ ಮಾಡೋಕ್ಕೆ ಬರಲ್ಲ, ನಾನು ಮೋರಲ್ ಬಿಡೋದ್ರೆ ಏನೂ ಮಾಡೋಕ್ಕಾಗಲ್ಲ. ಅವ್ರೇನು ಹೇಳ್ತಾರೋ ಅದನ್ನು ಮಾಡಲೇಬೇಕು. ಫೈಟ್ಸ್ ಅಂತ ಬಂದಾಗ ಸಣ್ಣ ಪುಟ್ಟ ಏಟ್ ಆಗುತ್ತೆ, ಭಯ, ಏನು ಮಾಡಲೇಬೇಕು. ಆ ಕ್ಯಾರೆಕ್ಟರ್ ಏನು ಕೇಳುತ್ತೆ ಅದನ್ನು ಮಾಡಿದಾಗೆ ಅದಕ್ಕೊಂದು ವೆಯ್ಟೇಜ್ ಸಿಗೋದು. ಮತ್ತು ಈಗ ನೀವೇ ಟ್ರೈಲರ್ ನೋಡಿದಾಗ ನಿಮಗೆ ಒಂದು ಅನಿಸಿದೆಯಲ್ಲ ಪಾಸಿಟಿವ್, ಏನು ಅನ್ನಿಸ್ತು ಟ್ರೈಲರ್ ಬಗ್ಗೆ, ಅದು ಬರಬೇಕು ಅಂದರೆ ಮಾಡಬೇಕು ಅಷ್ಟೇ. ಆ ಒಂದು ಸಾಫ್ಟ್ ಕ್ಯಾರೆಕ್ಟ್ರು, ಪಾಪ ಅವರು ಇಂಡಸ್ಟ್ರಿಲಿ ಈ ಥರ ಕ್ಯಾರೆಕ್ಟರ್ ಇಟ್ಕೊಂಡು ಇನ್ನೂ ಸರ್ವೈವ್ ಆಗ್ತಾ ಇರೋದಂದ್ರೆ ನನಗೆ ಡೌಟ್. ನಾನೇ ಕೇಳಿದ್ದೆ, ಸರ್ ನೀವು ಇಷ್ಟು ಸಾಫ್ಟ್ ಆಗಿದ್ರೆ ಹೆಂಗೆ ಸಾರ್, ತಿನ್ಕೊಂಬಿಡ್ತಾರೆ ಸರ್ ನಿಮ್ಮನ್ನ ಅಂತ. ಬಟ್ ಖುಷಿ ಆಗುತ್ತೆ, ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ಖುಷಿ ಆಗುತ್ತೆ. ಯಾಕಂದರೆ ಅಷ್ಟು ಪೇಷನ್ಸ್ ಇಟ್ಕೊಂಡು ಒಂದು ಕಾಮಾಗೆ ಕುತ್ಕೊಂಡು ಒಂದು ಆರ್ಟಿಸ್ಟ್ ಹತ್ರ ಮಾತಾಡೋ ರೀತಿ ಇರ್ಬೋದು, ಅವ್ರು ನಮ್ಮ ಹತ್ರ ಕೆಲಸ ತೆಗಿಯೋ ರೀತಿ ಇರ್ಬೋದು, ನೋಡಿದಾಗ ನಮ್ಗೆ ಇನ್ನೂ ಒಂದು ಅಷ್ಟು ಸಿನಿಮಾ ಮಾಡಬೇಕು ಅವ್ರ ಜೊತೆ ಅಂತ, ಅಷ್ಟು ಖುಷಿ ಆಗುತ್ತೆ ಅವ್ರ ಜೊತೆ ವರ್ಕ್ ಮಾಡಬೇಕು. ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಫಸ್ಟ್ ಡೇ ಶೂಟಿಂಗಲ್ಲೇ ನನಗೂ ಅವ್ರಿಗೂ ಸ್ವಲ್ಪ ಕ್ಲಾಶು. ಏನಪ್ಪ ಅಂದರೆ, ಏನ್ರಿ ನಿಮ್ಮ ಹೀರೋ ಲೇಟಾಗಿ ಬರ್ತಿದ್ದಾರೆ, ನಾನು ಇಷ್ಟು ದೊಡ್ಡ ಆರ್ಟಿಸ್ಟ್ ಬಂದಿದ್ದೀನಿ ನನ್ನ ಹತ್ರ. ಅವ್ರಿಗೆ ಕೋಪ, ಅವ್ರ ಮೈಂಡಲ್ಲೇ ಬೈಕೊಂಡಿದ್ರು ಆ್ಯಕ್ಚುಲಿ ನನ್ನನ್ನು, ಮಾಡಿರೋದು ಒಂದು ಸಿನಿಮಾ ಇಷ್ಟು ಲೇಟಾಗಿ ಬರ್ತಿದ್ದಾರೆ ಅಂತ. ಯಾಕಂದರೆ ಅವ್ರು ನನ್ನ ಹಣೆ ಬರೋಕ್ಕೆ ನಂದು ಟ್ರಾಫಿಕಲ್ಲಿ ಜಾಮ್ ಆಗಿ ನಾನು ಲೇಟ್ ಆಗಿಬಿಟ್ಟೆ. ಅರ್ಧ ಗಂಟೆ ಲೇಟ್ ಆಗಿದ್ದಕ್ಕೆ ಅವ್ರಿಗೆ ಫಸ್ಟ್ ಮೀಟಿಂಗ್ ನಮ್ಮಿಬ್ಬರದು ಅಲ್ಲೇ ಡಮಾರು. ಬಟ್ ಅವ್ರಿಗೆ ನನ್ನ ಬಗ್ಗೆ ಒಳ್ಳೆ ಒಪಿನಿಯನ್ ಬಂದಿದ್ದು ನನ್ನ ಫಸ್ಟ್ ನಮ್ಮಿಬ್ಬರು ಒಂದು ಕಾಂಬಿನೇಷನಲ್ಲಿ. ಅವ್ರಿಗೆ ಒಂದು ಅನಿಸಿತ್ತು ಏನೋ ಮಾಡ್ತಿದ್ದಾರೆ ಸಿನಿಮಾ ಅನ್ನೋ ಥರ. ಬಟ್ ಯಾವಾಗ ನನ್ನ ವರ್ಕ್ ನೋಡಿದ್ಮೇಲೆ ಅವ್ರಿಗೆ ಸ್ವಲ್ಪ ಚೇಂಜಸ್ ಆಯಿತು. ಇಲ್ಲ, ಇವ್ರ ಹತ್ರ ಏನೋ ಒಂದು ಟ್ಯಾಲೆಂಟ್ ಇದೆ, ನಾನು ರಾಂಗಾಗಿ ಜಡ್ಜ್ ಮಾಡಿದೆ, ಮೋಸ್ಟ್ಲಿ ಲೇಟ್ ಆಗಿರುತ್ತೆ, ಏನು ಮಾಡೋಕ್ಕಿದೆ, ಬಟ್ ಚೆನ್ನಾಗಿ ಮಾಡ್ತಾರೆ ಅಂದ್ಬಿಟ್ಟು ನಾರ್ಮಲಾಗಿ ಮಾತಾಡ್ಸಿದ್ರು. ಫ್ರೆಂಡ್ಸ್ ಆದ್ವಿ. ಆಮೇಲೆ ಒಂದೊಳ್ಳೆ ಸಿನಿಮಾದಲ್ಲಿ ಕೆಮಿಸ್ಟ್ರಿ ವರ್ಕೌಟ್ ಆಯಿತು, ಚೆನ್ನಾಗಿ ವರ್ಕ್ ಮಾಡಿದ್ವಿ. ಖುಷಿ ಆಗುತ್ತೆ ಅವ್ರ ಜೊತೆ ವರ್ಕ್ ಮಾಡೋದಕ್ಕೂ, ಚೆನ್ನಾಗಿತ್ತು ಕಾಂಬಿನೇಷನ್. ಸೊ ಖುಷಿ ಆಗುತ್ತೆ. ಮತ್ತು ಇದರಲ್ಲಿ ಸಹ ಕಲಾವಿದರು ಅಂದಿದ ತಕ್ಷಣ ಮಂಜು ಅಂತ ಒಬ್ರು ಇದ್ದಾರೆ, ಅವ್ರಿಗೆ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿಸಿದ್ದಾರೆ. ಅರ್ಜುನಣ್ಣ ಒಂದು ಪ್ರಾಮಿಸ್ ಮಾಡಿದರು, ಒಂದು ರಿಯಾಲಿಟಿ ಶೋಲಿ ಪ್ರಾಮಿಸ್ ಮಾಡಿದರು. ಅವರು ಒಂದು ಪರ್ಫಾರ್ಮ್ ಮಾಡಿದ್ರಂತೆ, ಅದನ್ನ ನೋಡ್ಬಿಟ್ಟು ಅವರು ಪ್ರಾಮಿಸ್ ಮಾಡಿದ್ರು, ನಾನು ಯಾವ್ದಾದ್ರು ನೆಕ್ಸ್ಟ್ ಮುಂದಿನ ಚಿತ್ರದಲ್ಲಿ ನಿನ್ಗೆ ಒಂದು ಒಳ್ಳೆ ಚಾನ್ಸ್ ಕೊಡ್ತೀನಿ ಅಂತ. ನನ್ನ ಹತ್ರ ಬಂದು ಹೇಳಿದ್ರು, ಈ ಥರ ಇದೆ ಮಗ, ಏನು ಮಾಡೋಣ ಅಂತ ತೋರಿಸಿದ್ರೆ ನನಗೆ ಖುಷಿ ಆಯ್ತು. ಸರ್ ಸಕ್ಕರ್ ಟ್ಯಾಲೆಂಟೆಡ್ ಸರ್, ನಾವು ಬೇರೆಯವ್ರ ಹತ್ರ ಹೋಗಿ ಅವಕಾಶ ಕೇಳ್ತೀವಿ, ನಮ್ಮ ಹತ್ರ ಬಂದಾಗ ಕೊಡಲ್ಲ, ಬೇರೆಯವ್ರು ದೊಡ್ಡವ್ರ ಬೇಡ ಸರ್, ದೊಡ್ಡ ಕಲಾವಿದರು ಮಾಡಿರೋ ರೀತಿನೇ ಅವರು ಮಾಡಿದ್ದಾರೆ, ಅವ್ರಿಗೊಂದು ಅವಕಾಶ ಕೊಡೋಣ, ನಮಗೂ ಒಂದು ಒಳ್ಳೆ ಎಲ್ಲ ಒಂದು ಕಡೆ ಚಿಕ್ಕ ಪುಣ್ಯ ಬರುತ್ತೆ ಮಾಡೋಣ ಅಂತ. ಬಟ್ ಒಳ್ಳೆ ಪ್ಲೇಸ್ಮೆಂಟ್ ಸಿಕ್ಕಿದೆ ಮಂಜುಗೂ. ಎಲ್ರಿಗೂ ಒಳ್ಳೇದಾಗಬೇಕು ಜೊತೆಲಿರೋರ್ಗೆ ಅಷ್ಟೇ. ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್, ಮತ್ತು ಈಗಿನ ಒಂದು ಸಿನಿಮಾದ ಕಂಟೆಂಟ್ಸ್ಗಳು ಏನು ನೋಡ್ತಿದ್ದಾರೆ ಅದನ್ನು ಬಿಟ್ಟು ಹೊರಗಡೆ ಇದೆ. ಈಗ ರೆಗ್ಯುಲರ್ ಏನು ಬರ್ತಾ ಇದೆ, ಈಗ 2023, 2024 ಏನು ಸಿನಿಮಾಸ್ ಬಂತು ಅದನ್ನು ಬಿಟ್ಟು ವಿಭಿನ್ನವಾಗಿರುವಂಥ ಕತೆ ಇಷ್ಟ ಆಗುತ್ತೆ, ಬೇಗ ಹೊಸತನ ನೋಡ್ತಾರೆ. ನಿಖಿಲ್ ಬ್ರೋ ಇಸ್ ಮೈ ಬ್ರದರ್, ಒಂದು ಒಳ್ಳೆ ವೆಲ್ ವಿಷರ್, ನನ್ನ ಫ್ರೆಂಡ್ ಕೂಡ, ಫ್ಯಾಮಿಲಿ ಫ್ರೆಂಡ್ ಕೂಡ. ಅವರ ಚಿತ್ರಗಳಿಗೆ ನಾನು ಕೂಡ ಸಾಥ್ ಕೊಟ್ಟಿದ್ದೀನಿ, ನನ್ನ ಚಿತ್ರಕ್ಕೆ ಅವರು ಕೂಡ ಸಾಥ್ ಕೊಡ್ತಿದ್ದಾರೆ. ಇಂಡಸ್ಟ್ರಿಯಲ್ಲಿ ಇದಿರಬೇಕು, ಗಿವ್ ಆ್ಯಂಡ್ ಟೇಕ್ ಅನ್ನೋ ಥರ. ಹೇಗೆ ಅಂದರೆ, ನಾವು ಒಳ್ಳೇದು ಮಾಡಬೇಕು, ಅವರು ಒಳ್ಳೇದು ಮಾಡಬೇಕು, ಆವಾಗಲೇ ಫ್ರೆಂಡ್ಶಿಪ್ ಒಂದು ಬಿಲ್ಡ್ ಆಗೋದು. ಆಮೇಲೆ ಕನ್ನಡ ಇಂಡಸ್ಟ್ರಿನ ಬೆಳೆಸ್ಬೇಕು ಎಲ್ಲರೂ ಸೇರಿಕೊಂಡು. ಖುಷಿ ಆಗುತ್ತೆ ಇನ್ನೊಬ್ಬರು ಆರ್ಟಿಸ್ಟ್ಗೆ ಬಂದು ಅವರು ನಿಂತ್ಕೊಂಡು ನಾನು ಈ ಥರ ಮಾಡ್ತೀನಿ, ಈ ಥರ ಮಾಡು ಅನ್ನೋದು, ನಾವು ಹೋಗಿ ಈ ಥರ ಮಾಡಿ ಬ್ರೋ ಅನ್ನೋದು ಖುಷಿ ಆಗುತ್ತೆ. ಒಳ್ಳೆ ಫ್ರೆಂಡ್ಶಿಪ್ ಇದೆ.
ಶಿವಣ್ಣವ್ರ ಬಗ್ಗೆ ಏನು ಹೇಳೋಕ್ಕಾಗತ್ತೆ, ದೊಡ್ಡವರು, ಅವರು ಹೇಳೋ ಒಂದು ಅಷ್ಟು ಮಾತುಗಳು ನಮಗೆ ಎಲ್ಲೋ ಇನ್ಸ್ಪೈರ್ ಆಗುತ್ತೆ, ಖುಷಿ ಆಗುತ್ತೆ. ಮತ್ತು ಅವ್ರ ಎನರ್ಜಿ ನೋಡಿದಾಗ ನಮ್ಗೆ ಅನ್ಸುತ್ತೆ ಸ್ವಲ್ಪ ನಾಚಿಕೆ ಆಗುತ್ತೆ, ಇನ್ನೊಂದು ಸ್ವಲ್ಪ ಎನರ್ಜಿ ಆಗಬೇಕಾಗತ್ತಲ್ಲ ಅಂತ ಅನ್ಸುತ್ತೆ. ಖುಷಿ ಆಗುತ್ತೆ. ಅವ್ರಿಗೂ ಒಂದು ಇಷ್ಟ ಆಯಿತು ಮ್ಯೂಸಿಕ್ ಬಗ್ಗೆ, ಎಸ್ಪೆಷಲಿ ಶಿವಣ್ಣವ್ರಿಗೆ ತುಂಬ ಇಷ್ಟ ಆಯಿತು. ಅವ್ರದ್ದು ಗೋಸ್ಟಲ್ಲಿ ಒಂದು BGM ಇದೆ ಶಿವಣ್ಣವ್ರ ಎಂಟ್ರಿದು, ಅದನ್ನ ಇಟ್ಕೊಂಡು ಅರ್ಜುನಣ್ಣವ್ರು ಹೇಗೆ ಅಂದರೆ ಹೊಸಬಾನ್ ಅದನ್ನ ಬಿಟ್ಟು ಓಕೆ ಶಿವಣ್ಣನಲ್ಲಿ ಇವನಲ್ಲಿ ಶಿವಣ್ಣನ ನೋಡಿದ್ರೆ ಹೆಂಗಿರುತ್ತೆ ಅಂತ ಅನ್ಕೊಂಡು ಈ ಸಿನಿಮಾಗೆ ಒಂದು BGM ಮಾಡಿ ನನ್ನ ಟ್ರೈಲರಲ್ಲಿ ಇದೆ ಅದು. ಆ್ಯಕ್ಚುಲಿ ಅದು ಹೀರೋ ಮೇಲೆ ಅಂದರೆ ಹೀರೋ ಕ್ಯಾರೆಕ್ಟರ್ ಬಂದಾಗೆಲ್ಲ ಪ್ಲೇ ಆಗ್ತಾ ಇರುತ್ತೆ. ನನಗೆ ಅನಿಸ್ತು ಏನು ಕೊಟ್ಟಿದ್ದಾರೆ BGM ಗುರು, ಆ BGM ಅಲ್ಲಿ ಒಂದ್ಸರಿ ಕಾಣಿಸ್ಬೇಕಲ್ಲ ಅನ್ಸುತ್ತೆ. ಅದನ್ನ ಕೇಳಿ ಶಿವಣ್ಣವ್ರು ಕೇಳಿದ್ರು, ತುಂಬ ಚೆನ್ನಾಗಿ ಮಾಡಿದ್ದೀರಾ, ಉಸ್ಮಾನ್ ಅದು ಬಿಟ್ಟು ಚೆನ್ನಾಗಿ ಮಾಡಿದ್ದೆ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಖುಷಿ ಆಗತ್ತೆ ಅದೆಲ್ಲ ಕೇಳೋದಕ್ಕೆ. ಆ್ಯಕ್ಚುಲಿ ಮಾಸ್ ಕದರ್ ಇರುತ್ತೆ ಅನ್ನೋದಕ್ಕಿಂತ ಆ ಕ್ಯಾರೆಕ್ಟರ್ ಅದನ್ನ ಹೇಳಿದ್ರೆ ಯಾವ ರೀತಿ ಇರುತ್ತೆ ಅನ್ನೋ ಥರ ಹೇಳ್ತಿದ್ದಾರೆ. ಈಗ ಏನೋ ಬಾರು ಹೋಗಲಿ ಆ ಥರದೆಲ್ಲ ಬಿಟ್ಟು ಆ ಕ್ಯಾರೆಕ್ಟರ್ ಮಾತಾಡಿದ್ರೆ ಹೇಗಿರುತ್ತೆ ಅದನ್ನ ಅನ್ನೋ ಥರ ಚೆನ್ನಾಗಿ ಮಾತಾಡ್ತಾರೆ. ಚೆನ್ನಾಗಿದೆ, ಒಳ್ಳೊಳ್ಳೆ ಡೈಲಾಗ್ ಹೇಳಿದ್ದಾರೆ. ಸಚಿನ್ ಅಂತ ಡೈಲಾಗ್ ಬರ್ತಿರೋದು ತುಂಬ ಚೆನ್ನಾಗಿದೆ, ಒಳ್ಳೆ ಸಂಭಾಷಣೆ ಕೂಡ ಇದೆ. ಸರ್ ಈ ಥರ ಮೇಕಿಂಗಲ್ಲಿ ವರ್ಕ್ ಮಾಡಿದ್ರೆ ನನಗೆ ಖುಷಿ ಆಗುತ್ತೆ. ಯಾಕಂದರೆ PC ಸರ್ ಅನ್ನೋ ಒಂದು ಅದ್ಭುತವಾದ ನಿರ್ದೇಶಕರ ಕೈಯಲ್ಲಿ ನಾನು ಕೆಲಸ ಮಾಡೋದು ನನಗೂ ಒಂದು ಹೆಮ್ಮೆ, ಒಂದು ಖುಷಿ. ಮತ್ತು ನಮಗೆ ಒಂದು ಹೀರೋನ ತೋರಿಸೋ ರೀತಿ ಇದೆಯಲ್ಲ, ಅದು ಎಲ್ರಿಗೂ ಇರುತ್ತೆ. ನಾನು ಈ ಥರ ದೊಡ್ಡ ಸ್ಟಾರ್ ಥರ ಕಾಣಿಸ್ಬೇಕು ಸಿನಿಮಾದಲ್ಲಿ ಅಂತ. ಅದನ್ನು ಈ ಸಿನಿಮಾದಲ್ಲಿ ನನ್ನನ್ನು ತೋರಿಸಿರೋದು ನನ್ನ ಮೇಲೆ ನನಗೆ ಖುಷಿ ಇದೆ. ಒಂದು ಒಳ್ಳೆ ಟೀಮ್ ಜೊತೆ ವರ್ಕ್ ಮಾಡಿದೆ ಅಂತ. ಕ್ವಾಲಿಟಿ ವೈಸ್ ಜನಕ್ಕೆ ಯಾವುದೇ ರೀತಿ ಕಡಿಮೆ ಆಗಲ್ಲ. ಈಗ ಒಂದು ಸೆಟ್ ಮಾಡಿಬಿಡಿದ್ರೆ KGF ಇರ್ಬೋದು, ಕಾಂತಾರ ಇರ್ಬೋದು, ಈಗಷ್ಟೇ ದರ್ಶನ್ ಸರ್ದು ಕಾಟೇರ ಸಿನಿಮಾ ಇರ್ಬೋದು, ಎಲ್ಲ ಒಂದು ದೊಡ್ಡವರು ಒಂದು ಅಷ್ಟು ಕ್ವಾಲಿಟಿ ಸಿನಿಮಾಸ್ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ನಾವು ಅದನ್ನು ಮ್ಯಾಚ್ ಮಾಡಬೇಕು. ಖುಷಿ ಆಗುತ್ತೆ ಈ ಕ್ವಾಲಿಟಿ ನೋಡಿದ್ರೆ. ರಿಲೀಸ್ ಸದ್ಯದಲ್ಲೇ ಮಾಡ್ತೀವಿ. ಈಗ ಪ್ರಮೋಷನ್ ಆಕ್ಟಿವಿಟೀಸ್ ಈಗ ಸ್ಟಾರ್ಟ್ ಆಗಿದೆ. ನಿಮ್ಮೆಲ್ಲರ ಸಪೋರ್ಟ್ ಜೊತೆ ಆದಷ್ಟು ಬೇಗ ಚಿತ್ರಮಂದಿರಗಳಲ್ಲಿ ಬರ್ತೀವಿ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಇದೇ ರೀತಿ ಹಾರೈಸಿ ನನ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.